ರೈಟ್. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಕನ್ನಡ ಭವನದಲ್ಲಿ ಈ ನವೀನ್ ಸೂರಂಜಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದ್ದಾದರೂ ಏನು ನ್ಯಾಯಕ್ಕಾಗಿ ನಾವು ಎನ್ನುವ ಒಂದು ಸಂವಾದ ಕಾರ್ಯಕ್ರಮ ನಡೀತು. ಈ ಸಂವಾದ ಕಾರ್ಯಕ್ರಮಕ್ಕೆ ಹಲವಾರು ಅಮಾಯಕರು, ಅಂದರೆ ಅವ್ರಿಗೆ ಏನೂ ಗೊತ್ತೇ ಇಲ್ಲ, ಮಹಿಳೆಯರು ಅವರನ್ನು ಕರ್ತಂದಿದ್ದಾರೆ. ಏನು ವಿಷಯ ಹೇಳಿ ಕರ್ತಂದಿರತ್ತೋ ನನಗಂತೂ ಗೊತ್ತಿಲ್ಲ. ಆದರೆ ಧರ್ಮಸ್ಥಳದಲ್ಲಿ ನಡೆದಿದ್ದಾದರೂ ಏನು ಅಂತ ನವೀನ್ ಸೂರಂಜಿ ಅವರಿಗೆ ಗೊತ್ತಿಲ್ವಾ? ಅವರಿಗೆ ನ್ಯಾಯಾಲಯ ತಡೆಯಾಜ್ಞೆ ಇದೆ ಮಾತಾಡಬೇಡದಂತ. ಆದರೂ ಕೂಡ ನ್ಯಾಯಾಂಗ ನಿಂದನೆ ಪ್ರಕರಣ ಇದ್ರೂ ಕೂಡ ಇವರು ಬಂದು ಇಲ್ಲಿ ಮಾತಾಡ್ತಾರೆ ಅಂದರೆ ಅವ್ರು ಈಗಾಗಲೇ ಪೊಲೀಸರು ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ನಾನು ಈ ಮೂಲಕ ಹೇಳಲಿಚ್ಛೆ ಪಡ್ತೇನೆ, ಧರ್ಮಸ್ಥಳದಲ್ಲಿ ಏನು ನಡೆದಿದೆಯೋ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದಂತ ನಮ್ಮ ಉದ್ದೇಶ ಇದೆ. ಈಗಾಗಲೇ ಕೂಡ ನಾವು ಒಂದು ಪ್ರೋ ಹೋರಾಟ ಕೂಡ ನಾನು ಮಾಡಿದ್ದೇವೆ. ಆದರೆ ಈ ನವೀನ್ ಸೂರಂಜಿ ಅವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೇನೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಅಡಿಯಲ್ಲಿ ರಚನೆಯಾದಂಥ ಕಾನೂನುಗಳ ಗೌರವ ನಿಮಗೆ ಇದೆಯೋ ಇಲ್ಲ ಮೊದಲು ಅದು ಸ್ಪಷ್ಟಪಡಿಸಿ, ಆಮೇಲೆ ಧರ್ಮಸ್ಥಳದ ಬಗ್ಗೆ ಮಾತಾಡೋಣ. ಧರ್ಮಸ್ಥಳದಲ್ಲಿ ಈಗಾಗಲೇ SIT ತನಿಖೆ ನಡೀತಾ ಇದೆ. ಸರ್ಕಾರ SIT ರಚನೆ ಮಾಡಿದೆ. ಅಲ್ಲಿ ಏನು ಹೂಡಿದ್ದಾರೆ, ಅಮಾಯಕ ಶವಗಳಿರ್ಬೋದು, ದೌರ್ಜನ್ಯ ನಡೆದಿರ್ಬೋದು, ಯಾವುದೇ ವಿಷಯಗಳಿರ್ಬೋದು, ಎಲ್ಲ ಪ್ರಕರಣಗಳ ತನಿಖೆ ನಡೀತಾ ಇದೆ. ತನಿಖೆ ನಡೆದಾಗ ನೀವು ಹತ್ರ ಬುಕ್ ಇದನ್ನು ತಂದು 20 ರೂಪಾಯಿಗೆ ಮಾರಾಟ ಮಾಡಕ್ಕೆ ಬಂದಿದ್ದೀರೋ ಅಥವಾ ನೀವು ನ್ಯಾಯ ಕೊಡಿಸಕ್ಕೆ ಬಂದಿದ್ದೀರೋ ಅಂತ ತಾವು ಸ್ಪಷ್ಟಪಡಿಸಬೇಕು. ಅದರ ಜೊತೆಗೆ ಧರ್ಮಸ್ಥಳದಲ್ಲಿ SIT 1 ತಿಂಗಳಿಂದ ತನಿಖೆ ಮಾಡ್ತಾ ಇದ್ದಾರೆ. ನಿಮಗೆ SIT ತನಿಖೆಗೂ ಕೂಡ ಅದಕ್ಕೆ ನಿಮ್ಮ ನಂಬಿಕೆ ಇಲ್ವಾ? ನಿಮಗೆ ಸರ್ಕಾರ ರಚನೆ ಮಾಡಿದೆ, SIT ತನಿಖೆಗೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ರಾಜ್ಯದ ಜನತೆ ಈ ಬುರುಡೆ ಪುರಾಣ ಏನೇನು ನಡೀತಾ ಇದೆಯಲ್ಲ, ಬುರುಡೆ ಗ್ಯಾಂಗ್ ಎಲ್ಲೆಲ್ಲಿ ಓಡೋದ್ರಲ್ಲ, ಕೆಲವೊಬ್ರು ಗಡಿಪಾರ ಆದ್ರಲ್ಲ, ಅದು ಜನತೆ ಗೊತ್ತಿದೆ. ನೀವು ಮಾಡೋದು ನಾಟಕದನ್ನು ಬಿಟ್ಟು ಏನು ನ್ಯಾಯಯುತವಾಗಿ ಹೋರಾಟ ಮಾಡಿ. ಒಂದಾದ್ರೂ ರಿಟ್ ಹಾಕಿದರೆ ನೀವು ಆ ಥರ ಆಗಿದೆ, ಈ ಮಹಿಳೆಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ರಿ. ಯಾವ ಮಹಿಳೆಗೆ ನೀವು ನ್ಯಾಯ ಕೊಡಿಸಿದ್ದೀರಂತ ನೀವು ನಿಮ್ಮ ಏನು ರಿಟ್ ಹಾಕಿದ್ದೀರಾ, ಕೇಸ್ ಹಾಕಿದ್ದೀರಾ ತಿಳಿಸಿ. PIL ಹಾಕಿದ್ದೀರಾ? ಅದನ್ನು ಬಿಟ್ಟು ಇಲ್ಲಿ ಏನೋ ಒಂದು ಬಂದು ನಮ್ಮ ಏನು ಶರಣರ ನಾಡಿನಲ್ಲಿ ಈ ಥರ ಒಂದು ಏನೋ ಬಂದು ಒಂದು ಅಸಹಜ ಕ್ರಿಯೆ ಮಾಡ್ತಾ ಇರೋದು ಸರಿಯಲ್ಲ. ಈ ಥರ ತಪ್ಪು ಸಂದೇಶನ ಹರಡಿಸೋದಕ್ಕೆ ನಾನು ಖಂಡನೆ ಮಾಡ್ತೇನೆ. ನಾನು ಧರ್ಮಸ್ಥಳದಲ್ಲಿ ನಡ್ತಾ ಇರ್ತಕ್ಕಂಥ ಏನು SIT ತನಿಖೆ ಇದೆ ಅದಕ್ಕೆ ನಾವು ಸಹಕಾರ ಮಾಡ್ತಾ ಇದ್ದೇವೆ. ನಾವು ಆಹ್ವಾನ ಮಾಡಿದ್ದೇವೆ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ ಸರ್ಕಾರ ಅಂತ. ಅದರ ವರದಿ ಆದರೂ ಬರಲಿ. ಅದ್ರ ಒಳಗಡೆ ಯಾವುದೋ ಒಂದು ಬುರುಡೆ ತಂದಿಟ್ಟು ಬುರುಡೆ ಪುರಾಣ, ಬುರುಡೆ ಗ್ಯಾಂಗ್ ಎಲ್ಲೆಲ್ಲೂ ಓಡೋಗಿದೆ. ಕೆಲವರು ತನಿಖೆಗೆ ಬರ್ತಾ ಇಲ್ಲ, ಅದನ್ನು ತಾವು ಮಾಡಿಸಿ. ತನಿಖೆ ಆಗಬೇಕಾಗಿದೆ, ತನಿಖೆ ನಡೀತಾ ಇದೆ, ಅದಕ್ಕೆ ಸಹಕಾರ ಮಾಡೋಣ. ವರದಿ ಬಂದಮೇಲೆ ಜನರಿಗೆ ಸರ್ಕಾರ ಪಡಿಸುತ್ತೆ ಏನಾಗಿದೆ ಅಂತೇಳಿ. ಇದಕ್ಕಾಗಿ ಸರ್ಕಾರ ಇದೆ, SIT ಇದೆ, ಕಾನೂನು ಇದೆ, ನ್ಯಾಯಾಲಯ ಇದೆ, ಅದಕ್ಕೆ ಹೋಗಿ. ಅದನ್ನು ಬಿಟ್ಟು ಈ ಥರ ನಮ್ಮ ಶರಣರ ನಾಡಲ್ಲಿ ಬಂದು ಎಡಪಂಥೀಯರು ಸೇರಿ ಅಮಾಯಕರನ್ನ ಏನಾವುದು ಸಂದೇಶ ಮಾಡ್ತಾ ಇರೋದು ಸರಿಯಲ್ಲ. ಇದಕ್ಕೆ ನಾನು ಖಂಡನೆ ಮಾಡ್ತೇನೆ. ಮತ್ತು ಸೂರಂಜಿ ಅವರಿಗೆ ನಾನು ಇದು ಕೇಳಲು ಇಷ್ಟಪಡ್ತೇನೆ, ನಿಮಗೆ ನ್ಯಾಯಾಂಗ ತಡೆ ಇದೆ. ತಡೆ ಆದರೆ ಇದ್ರೂ ಕೂಡ ನೀವೊಂದು ಬುಕ್ಕು ಮಾರಾಟ ಮಾಡಕ್ಕೆ ಬಂದಿರತ್ತ ನಾನು ಅಂತ ಇದ್ದೇನೆ. 20 ರೂಪಾಯಿಗೆ ಬುಕ್ ಮಾರಾಟ ಮಾಡಿದಾರಂತೆ. ನನಗೂ ಒಂದು ಬುಕ್ ಕೊಟ್ಟರು ಒಬ್ಬ ನಮ್ಮ ಸ್ನೇಹಿತರು. 20 ರೂಪಾಯಿಗೆ ಬುಕ್ ಮಾರಾಟ ಮಾಡೋಕ್ಕೆ ಕಲಬುರಗಿ ಬರಬೇಕಿತ್ತ ನೀವು ಅಂತ ನಾನು ನಿಮಗೆ ಪ್ರಶ್ನೆ ಮಾಡ್ತೇನೆ. ನ್ಯಾಯದ ಬಗ್ಗೆ, ಸಂವಿಧಾನದ ಬಗ್ಗೆ ಮತ್ತು ನ್ಯಾಯಾಲಯದ ಬಗ್ಗೆ ಗೌರವವನ್ನು ಮೊದಲು ಕಾಪಾಡಿ, ಫಸ್ಟು ನ್ಯಾಯಯುತವಾಗಿ ನಡೀರಿ, ನ್ಯಾಯ ಕೊಡಿಸೋ ಕೆಲಸ ಮಾಡಿ ಅಂತ ನಿಮಗೆ ನಾನು ಈ ಮೂಲಕ ಸಂದೇಶ ಸಾರ್ತೇನೆ.